ಅವ್ರಿಗೆ ಪಾಠನೂ ಕಲಿಸ್ತೀನಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ಕೆಲಸ ಇತ್ತು, ಆಫೀಸಿಂದ ಮುಗಿಸ್ಕೊಂಡು ಸ್ವಲ್ಪ ಬ್ಲೌಸಸ್ ಎಲ್ಲ ಕೊಟ್ಟಿದ್ವಿ. ಅದೊಂದು ಸ್ವಲ್ಪ ಸುಮಾರು ದಿನ ಆಯಿತು, ಹಾಗಾಗಿ ಇಸ್ಕೊಂಬರ್ಬೇಕು ಅಂತ ಹೋಗಿದ್ವಿ. ಇನ್ನೂ ಅದು ರೆಡಿ ಆಗಿಲ್ಲ, ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಅಂದರು. ಸೊ ಫ್ರೆಶ್ ಅಪ್ ಆಗಬೇಕು, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಈವ್ನಿಂಗಿಂದ. ಸೊ ನಂದು ಫುಲ್ ರೊಟೀನ್ ವ್ಲಾಗ್, ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ವರ್ಕು, ಯೂಟ್ಯೂಬು ಪ್ಲಸ್ ಹೌಸ್ ಹೋಲ್ಡ್ ವರ್ಕ್ಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡ್ಬೋದು. ನೀವು ನೋಡಿ, ಯಾರು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡಿ, ನೋಡಿ. ಸೊ ಇವಾಗ ಡಿನ್ನರ್ಗೆ ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ. ಸೊ ಪನ್ನೀರ್ ಬಟರ್ ಮಸಾಲ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆಯಿಂದ ಕ್ರೇವಿಂಗ್ಸ್ ನನಗೆ ಪನ್ನೀರ್ ತಿನ್ನಬೇಕು ಅಂತ, ಹಾಗಾಗಿ ಚಪಾತಿ ಪನ್ನೀರ್ ಬಟರ್ ಮಸಾಲ ಇವತ್ತು ಮಾಡ್ತೀನಿ. ಪನ್ನೀರ್ ಇದೆ, ತಂದಿದ್ದೆ, ಹಾಗೆ ಇದೆ, ಮಾಡಿರಲಿಲ್ಲ. ಸೊ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದು ಇನ್ನೇನು ಕಾರ್ತಿಕ ಮಾಸ ಕೂಡ ಮುಗಿತಾ ಬಂತು. ನಾಳೆ ಲಾಸ್ಟ್ ಅನಿಸುತ್ತೆ, 30ನೇ ತಾರೀಕು. ನಾಳೆನೇ ಅಮಾವಾಸ್ಯೆ, ಅಂದರೆ ಬೆಳಗ್ಗೆ ಇವತ್ತೇ ಲಾಸ್ಟ್ ಅಂತ ಅನ್ಕೋತೀನಿ ನಾನು. ಸೊ ಈವ್ನಿಂಗು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಆ್ಯಂಡ್ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಸೊ ಹೇಳಿದ್ನಲ್ಲ, ಡೈಲಿ ವ್ಲಾಗ್ಸ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದು ತುಂಬ ಕಷ್ಟ, ಡೈಲಿ ವ್ಲಾಗ್ಸ್ ಮಾಡಿ ಪ್ರತಿದಿನ ಎಡಿಟಿಂಗ್ ಮಾಡೋದು, ಪ್ರತಿದಿನ ಅಪ್ಲೋಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೂ ಆಚೆ ಕಡೆ ವರ್ಕಿಂಗ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಕಷ್ಟ. ಸೊ ನಾನು ಎಫರ್ಟ್ಸ್ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು, ಫುಲ್ ಸಪೋರ್ಟ್ ನನಗೆ ಬೇಕು. ಲೈಕ್ಸ್ ಕೊಡಿ ಇಷ್ಟ ಆದರೆ ಪ್ಲೀಸ್, ಆ್ಯಂಡ್ ಶೇರ್ ಮಾಡಿ ವಿಡಿಯೋ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಸಪೋರ್ಟ್ ಮಾಡಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಫ್ರೆಂಡ್ಸ್, ಪನ್ನೀರು ಈ ಥರ ತಂದಿದ್ದೀನಿ, ಮಿಲ್ಕಿ ಮಿಸ್ಟೇ, ಕ್ಯೂಬ್ಸ್ ಅಲ್ಲ. ಸೊ ಕಟ್ ಮಾಡೋದು ಫುಲ್ಲು ಸಾಲಿಡ್ ಇರೋದು. ಸೊ ಫ್ರೀಝರಲ್ಲಿ ಇಟ್ಟಿದ್ವಲ್ಲ, ಇನ್ನೊಂದು ಚೂರು ಮೆಲ್ಟ್ ಆಗಬೇಕು, ಗಟ್ಟಿ ಇದೆ ತುಂಬ. ಸೊ ಅಷ್ಟರೊಳಗೆ ಒಂದು ಪೌಡರ್ ಮಾಡ್ಕೋಬೇಕು. ಸೊ ಆ ಪೌಡರು ಏನೇನು ಅಂತ ನಾನು ತೋರಿಸ್ತೀನಿ. ಅಂದರೆ ಇದಕ್ಕೆ ಮಸಾಲೆ ಸ್ವಲ್ಪ ಡಾಬಾ ಸ್ಟೈಲ್ ಮಾಡ್ತಾಯಿದ್ದೀನಿ ನಾನು. ಸೊ ಅದನ್ನು ತೋರಿಸ್ತೀನಿ. ಇವಳು ಹೋಮ್ವರ್ಕ್ ಬೇರೆ ಮಾಡ್ತಿದ್ದಾಳೆ. ಕ್ಲೀನಾಗಿ ಮಾಡು. ರೆಕ್ಟ್ಯಾಂಗಲ್ ಒಂದು ಕೊಟ್ಟಿದ್ದಾರೆ, ಟ್ರಯಾಂಗಲ್ ಒಂದು ಕೊಟ್ಟಿದ್ದಾರೆ. ಔಟ್ಲೈನ್ಗೆಲ್ಲ ಯಾಕೆ ಹೋಗಿದ್ಯಾ ಆಚೆ ಎಲ್ಲ ಏನಕ್ಕೆ ಮಾಡಿದ್ಯಾ? ಮಾಡಬಾರ್ದಲ್ವಾ? ಎರೇಸರ್ ತೊಗೊಂಡು ಇದು ಮಾಡೆಲ್ಲ, ಎರೇಸರ್ ತೊಗೊಂಡು ಒರೆಸು, ಆಯಿತಾ? ಸೊ ಫ್ರೆಂಡ್ಸ್, ಇವಾಗ ಒಂದು ಪೌಡರ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ 2 ಸ್ಪೂನಷ್ಟು ಧನಿಯಾ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, 1 ಚಕ್ಕೆ, 2 ಏಲಕ್ಕಿ, ಒಂದು 5-6 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಇಷ್ಟೂ ಒಂದೇ ಸತಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ಇದು ಘಮ ಘಮ ಅಂತ ವಾಸನೆ ಬರುತ್ತಲ್ಲ. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಸ್ಮೆಲ್ ಬರುತ್ತೆ, ಘಮ ಅಂತ ಒಂದು ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮೈಲ್ಡ್ ಆಗಿ ಎಲ್ಲಾನು ಹಾಕೋಬೇಕು, ಧನ್ಯ ಇವೆಲ್ಲ ಜಾಸ್ತಿ ಓವರ್ ಆಗಿ ಹಾಕೋಬಾರ್ದು. ಒಂದು ಒಳ್ಳೆ ಢಾಬಾ ಸ್ಟೈಲ್ ನಿಮ್ಗೆ ಟೇಸ್ಟ್ ಸಿಗುತ್ತೆ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದೀನಿ. ಕಡಾಯಿಗೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಮತ್ತೆ ಎಣ್ಣೆ ಇವೆರಡು ಕಾಂಬಿನೇಷನ್ ಅಲ್ಲಿ ಏನಾದ್ರೂ ಒಂದು ಕರಿ ಮಾಡ್ತಿದೀವಿ ಅಂದ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಅಂಡ್ ಇವಾಗ ಚಳಿ ಅಲ್ವಾ, ಒಂದ್ ಸ್ವಲ್ಪ ಸ್ಪೈಸಿಯಾಗೆ ನಾನು ಪನ್ನೀರ್ ಮಸಾಲಾನ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಸ್ಪೈಸಿ ಬೇಡ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಹಾಕೋಬಹುದು, ಖಾರ ಎಲ್ಲ. ಎಣ್ಣೆ ಮತ್ತೆ ತುಪ್ಪನ ಹಾಕೊಂಡಿದೀನಿ. ಇವಾಗ ಇದಕ್ಕೆ ಮತ್ತೆ ನಾನು ಚಕ್ಕೆ, 1 ಲವಂಗ, 3 ಲವಂಗ, 1 ಏಲಕ್ಕಿ, 2 ಚಕ್ಕೆನ ಹಾಕೊಂಡಿದೀನಿ, ಒಂದ್ ಸ್ವಲ್ಪ ಖಾರ ಇರ್ಲಿ ಅಂತ. ಹಾಗೆ 2 ಪಲಾವ್ ಎಲೆನ ಕೂಡ ಹಾಕೊಂಡಿದೀನಿ. ಹಾಗೆ ಒಂದ್ ಸ್ವಲ್ಪ ಸಾಸಿವೆ ಮತ್ತೆ ಒಂದ್ ಸ್ವಲ್ಪ ಜೀರಿಗೆನ, ಸಾಸಿವೆ ಇಲ್ಲ, ಬರೀ ಜೀರಿಗೆ ಮಾತ್ರ ಹಾಕೊಂಡಿದೀನಿ. ಇನ್ನ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ. 3 ಈರುಳ್ಳಿ ತಗೊಂಡಿದೀನಿ. ಸೊ 3 ಈರುಳ್ಳಿ ಜಾಸ್ತಿ ಸ್ವಲ್ಪ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರತ್ತೆ. ಸೊ ಚೆನ್ನಾಗಿ ಫ್ರೈ ಆಗ್ಬೇಕು. ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದೀನಿ. 2 ಸ್ಪೂನ್, 1.5 ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ, ಚಿಕ್ಕ ಸ್ಪೂನ್ ಅಲ್ಲಿ. ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಸೊ ಇನ್ನು ನೀವು ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೋಬಹುದು, ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಕೂಡ ಹಾಕ್ಬೋದು, ಅದು ನಿಮ್ಮ ಚಾಯ್ಸ್. ನಾನು ಕೂಡ ಇವತ್ತು ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀನಿ, ಕೆಲವೊಂದ್ಸಲ ಮ್ಯಾರಿನೇಟ್ ಕೂಡ ಮಾಡ್ತೀನಿ. ಈಗ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡಿದೀನಿ. ಇನ್ನ ಮ್ಯಾರಿನೇಷನ್ಗೆ ಗೊತ್ತಲ್ಲ, ಉಪ್ಪು, ಖಾರ, ಸ್ವಲ್ಪ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು ಹಾಕೊಂಡು ಮ್ಯಾರಿನೇಟ್ ಮಾಡ್ಕೋತಾರೆ. ನಾನೇನ್ ಆತರ ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಹಾಕೋತೀನಿ. ಇವಾಗ ನಾನು ಆಗ್ಲೇ ಒಂದು ಡ್ರೈ ರೋಸ್ಟ್ ಹೇಳಿದ್ನಲ್ಲ, ಸೊ ಈ ರೀತಿ ಒಂದ್ ಸ್ವಲ್ಪ ಜಾಸ್ತಿ ನುಣುಗು ಬೇಡ, ಜಾಸ್ತಿ ರಫ್ ಆಗು ಬೇಡ, ಮೀಡಿಯಂ ಅಲ್ಲಿ ಈ ತರ ನಾನು ನೀರ್ ಹಾಕೋಬಾರ್ದು, ಸೊ ಡ್ರೈ ಆಗೇ ರುಬ್ಕೋಬೇಕು. ಅದನ್ನ ಹಾಕೊಂಡಿದೀನಿ. ಇವಾಗ ನಾನು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಸೊ ನೋಡ್ಕೊಂಡು ಹಾಕೊಳ್ಳಿ, ನಾನು ಹೇಳಿದೆ ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ ಅಂತ. ಈ ಟೈಮಲ್ಲಿ ನೀವು 1 ಸ್ಪೂನ್ ಆದ್ರೆ, ಒಂದು ಅರ್ಧ ಸ್ಪೂನ್ ಆದ್ರೆ ಸಾಕಾಗುತ್ತೆ. ಅಚ್ಕಾರದ ಪುಡಿ ಹಾಕಿದ್ಮೇಲೆ 2 ಟೊಮೆಟೊನ ತಗೊಂಡಿದ್ದೀನಿ, ಫುಲ್ ಹಣ್ಣಾಗಿರುವಂತದ್ದು. ತುಂಬಾ ವಿಧವಾದ ಟೈಪ್ಸ್ ಅಲ್ಲಿ ಮಾಡ್ತಾರೆ ಪನ್ನೀರ್ ಮಸಾಲಾನ. ಸೊ ಇದು ತುಂಬಾನೇ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ, ಬೇಗನೆ ಬೇಯುತ್ತೆ ಟೊಮ್ಯಾಟೊ ಅಂತ. ಟೊಮ್ಯಾಟೊ ಹೆಂಗ್ ಬೇಯಬೇಕು ಅಂದ್ರೆ ಫುಲ್ ಸ್ಮ್ಯಾಶ್ ಆಗ್ಬೇಕು, ಆ ರೀತಿ ಅದೊಂಥರ ಸ್ಮ್ಯಾಶ್ ಆಗಿ ಗ್ರೇವಿ ಟೈಪ್ ಒಂಥರ ಬೇಸ್ ತರ ಆಗುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಎಷ್ಟ್ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೋತಾ ಇದ್ದೀನಿ. ಒಂದ್ ಮೀಡಿಯಂ ಗ್ರೇವಿ ಇದ್ರೆ ಚೆನ್ನಾಗಿರತ್ತೆ ಪನ್ನೀರ್ ಮಸಾಲಾಗೆ. ಸೊ ಇಷ್ಟ್ ನೀರ್ ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಇದಕ್ಕೆ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆನ ಹಾಕೊಂಡೆ, ಹಾಗೆ ಕಸೂರಿ ಮೆಥಿನ ಕ್ರಶ್ ಮಾಡಿ ಹಾಕೊಂಡಿದೀನಿ. ಸೊ ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಾನೆ ಹೇಳ್ಬೋದು, ಇದನ್ನ ಮಾತ್ರ ಮಿಸ್ ಮಾಡ್ಬೇಡಿ. ಸೊ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕಿದು. ಸೊ ನೋಡಿ, ಈ ತರ ಕುದ್ದ ಮೇಲೆ ನಾನು ಇವಾಗ ಡೈರೆಕ್ಟ್ ಹಾಗೆ ಪನ್ನೀರ್ನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಸೊ ಈ ಮ್ಯಾರಿನೇಷನ್ ಬೇಕಿದ್ರು ಕೂಡ ಮಾಡ್ಕೋಬಹುದು, ಬಟ್ ಇದ್ರಲ್ಲೇ ಎಲ್ಲ ಮಸಾಲೆ ಇದೆ, ಮತ್ತೆ ಮ್ಯಾರಿನೇಷನ್ಗೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಹಾಕಿದೀನಿ. ಸೊ ಹೇಗ್ ಹಾಕಿದ್ರು ಒಂದೇ ಟೇಸ್ಟೇ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸೊ ಒಂದ್ ಚೆನ್ನಾಗಿ ಬೇಯಬೇಕು, ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಬೆಂದ್ರೆ ಪನ್ನೀರ್ ಮಸಾಲ ಸಕ್ಕದಾಗಿರುತ್ತೆ. ಚಪಾತಿ, ಪೂರಿ, ರೈಸ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಪರೋಟ, ರೋಟಿಗೆ ಅಂತೂ ಹೇಳಂಗೆ ಇಲ್ಲ, ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಪನ್ನೀರ್ಗೆ ಹಿಡಿದಿದೆ. ಸೊ ಇಲ್ಲ ಆಲ್ಮೋಸ್ಟ್ ಕುಕ್ ಆಗೋಗಿದೆ. ಇನ್ನ ಗ್ಯಾಸ್ ಆಫ್ ಮಾಡ್ಬಿಟ್ಟು ಸೊ ಡಿನ್ನರ್ ಊಟ ಮಾಡೋದೇ ಇನ್ನ. ಸೊ ಚಪಾತಿ, ಪನ್ನೀರ್, ಸೌತೆಕಾಯಿ ಮತ್ತೆ ಒಂದು ಆನಿಯನ್ ಇದ್ರೆ ಸಾಕು, ನಮ್ಮ ಡಿನ್ನರ್ ಪ್ರೋಟೀನ್ ವಿತ್ ಲೈಟ್ ಫುಡ್ ಆಗಿ ನಮ್ಗೆ ಸಿಗುತ್ತೆ. ಪನ್ನೀರ್ ಅಂದ್ರೆ ನನ್ಗ್ ಸಖತ್ ಇಷ್ಟ, ಇನ್ನ ಮಕ್ಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿತ್ತು. ಸೊ ಒಂಥರ ಸ್ಪೈಸಿಯಾಗಿ ಇತ್ತಲ್ಲ, ಪನ್ನೀರ್ಗೂ ಆ ಸ್ಪೈಸಿನೆಸ್ಗೂ ಸಖತ್ತಾಗಿತ್ತು ಈ ಚಳಿ ಸೀಸನ್ಗೆ. ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರತ್ತೆ. ಸೊ ನಮ್ದು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಬೆಳಗ್ಗೆ ಕೂಡ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಸೊ ಗುಡ್ ನೈಟ್, ಮತ್ತೆ ಸಿಗ್ತೀನಿ ಬೆಳಗ್ಗೆ. ಬೆಳಗ್ಗೆ ಎದ್ದೆ, ರಾತ್ರಿ ಒಂಚೂರು ಲೈಟ್ ಆಗಿ ಮಳೆ ಆಗಿದೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಸಿಕ್ಕಾಪಟ್ಟೆ ಸ್ವಲ್ಪ ಚಳಿ ಆಗ್ತಿತ್ತು. ಸೈಕ್ಲೋನ್ ಎಲ್ಲೋ ಇದೆ. ಆ ಮಳೆ ಇವತ್ತು ತುಮಕೂರಲ್ಲಿ ಲೈಟ್ ಆಗಿದೆ ನೈಟ್, ಸೊ ಜಾಸ್ತಿ ಆಗಿಲ್ಲ. ಹಂಗಾಗಿ ಮೋಡ ಮುಚ್ಚಿದ ವಾತಾವರಣ, ಸ್ವಲ್ಪ ಲೈಟ್ ಆಗಿ ಕೂಡ ಮಳೆ ಆಗಿದೆ. ಇನ್ನು ಇತ್ತೀಚೆಗೆ ಅಂತೂ ಮನೆ ಹತ್ರ ಕೋತಿಗಳು ತುಂಬಾ ಜಾಸ್ತಿ ಬರ್ತಿದೆ. ಬೆಳಗ್ಗೆ ಸಂಜೆವರೆಗೂ ಇರುತ್ತಂತೆ, ಬೆಳಗ್ಗೆನೆ ಬಂದ್ಬಿಟ್ಟಿದಾವೆ ನೋಡಿ ಎಷ್ಟೊಂದು. ನಮ್ಮ ಮನೆಯಿಂದ ಬಂದು ಆ ಕಡೆ ಹಿಂದೆ ರೋಡ್ಗೆ ಹೋಗಿದೆ ಅದು. ಇನ್ನು ನಾನು ರಾತ್ರಿನೇ ಹೀರೆಕಾಯಿ, ಕ್ಯಾರೆಟ್, ಆಲೂಗಡ್ಡೆ ಇವನ್ನೆಲ್ಲ ಪೀಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೆ. ಆಲೂಗಡ್ಡೆನೆ ಮಾತ್ರ ಪೀಲ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿ ಇಡ್ತೀನಿ, ಏನಕ್ಕಂದ್ರೆ ಕಟ್ ಮಾಡ್ಬಿಟ್ರೆ ಅದು ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಪೀಲ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಆಲೂಗಡ್ಡೆನ ಮಾತ್ರ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಅದನ್ನ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಹೀರೆಕಾಯಿ ಸಾಂಬಾರ್ ಮಾಡೋಣ ಅಂತ. ಸೊ ಇವತ್ತು ಹೀರೆಕಾಯಿ ಸಾಂಬಾರ್ ಜೊತೆಗೆ ಅಡಿಗೆನೆ ಮಾಡ್ತಾ ಇದೀನಿ. ಬೆಳಗ್ಗೆ ಯಾವುದೇ ತಿಂಡಿ ಮಾಡ್ತಾ ಇಲ್ಲ. ಸೊ ಒಂದ್ 5 ದಿನ ತಿಂಡಿಗಳೇ ಇರುತ್ತೆ. ಸ್ಯಾಟರ್ಡೆ ಬಂದ್ರೆ ಮುದ್ದೆ ಮಾಡೋದು ಜಾಸ್ತಿ ನಾನು. ಸೊ ಹೀರೆಕಾಯಿ ಸಾಂಬಾರ್ ಕೂಡ ತುಂಬಾ ಸಲ ತೋರಿಸಿದೀನಿ ರೆಸಿಪಿನ, ಹಾಗಾಗಿ ನಾನು ರೆಸಿಪಿನ ಏನ್ ಶೇರ್ ಮಾಡ್ತಾ ಇಲ್ಲ. ಸೊ ಹೀರೆಕಾಯಿ ಸಾಂಬಾರ್ಗೆ ಮುದ್ದೆ ಮಾಡಿದ್ರೆ ಸಕ್ಕತ್ತಾಗಿ ಇರುತ್ತೆ ಕಾಂಬಿನೇಷನ್, ಮತ್ತೆ ರೈಸ್ಗೆ, ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಸಾಂಬಾರು. ಸೊ ಇದನ್ನು ಕೂಡ ಅಷ್ಟೇ ವೆರೈಟಿಲಿ ಮಾಡ್ಕೋಬಹುದು ಡಿಶ್ ನ. ಸೊ ಇದು ನಾನು ಸಾಂಬಾರು, ಮುದ್ದೆ, ರೈಸ್ ಮುದ್ದೆಗೆ ಆಗೋ ತರ ಮಾಡ್ತಾ ಇದ್ದೀನಿ. ಸೊ ಪ್ರತಿ ವಿಡಿಯೋಸ್ ನೀವು ನೋಡಿದ್ರೆ ಎಲ್ಲೂ ಕೂಡ ನಿಮ್ಗೆ ಸ್ಕಿಪ್ ಆಗಲ್ಲ ಕುಕಿಂಗ್ ವಿಡಿಯೋಸ್. ಸೊ ಎಲ್ಲಾನು ಸಿಗುತ್ತೆ. ಸ್ಕಿಪ್ ಮಾಡಿದ್ರೆ ಎಲ್ಲಾನು ಸ್ಕಿಪ್ ಆಗೋಗುತ್ತೆ. ಅವಾಗ ಕೇಳ್ತೀರಾ ಮತ್ತೆ ಇದನ್ನ ಹೆಂಗ್ ಮಾಡೋದು ಅಕ್ಕ ಅಂತ. ಸೊ ಇದು ಆಲ್ಮೋಸ್ಟ್ ಒಂದ್ ಸ್ವಲ್ಪ ಮಸಾಲೆಗಳು ಹಾಕ್ಬಿಟ್ರೆ ಮುಗೀತು. ಅಂಡ್ ಅದ್ರ ಜೊತೆಗೇನೆ ನಾನು ಮುದ್ದೆಗೂ ಕೂಡ ಇಟ್ಬಿಟ್ಟಿದೀನಿ. ಮುದ್ದೆ ಮಾಡ್ಬಿಟ್ಟು ನಾನು ಹಾಟ್ ಬಾಕ್ಸಿಗೆ ಹಾಕ್ಬಿಡ್ತೀನಿ. ಸೊ ಬಂದ ತಕ್ಷಣ ನಾನ್ ತಿನ್ಬಹುದು ಅಂತ.
ಸೊ ಸ್ಯಾಟರ್ಡೇ ಒಂದು ಸ್ವಲ್ಪ ಫ್ರೀ ಆಗಿ ಇರುತ್ತೆ ನನಗೆ. ಅಷ್ಟೊಂದು ಕೆಲಸ ಇರಲ್ಲ, ಏನಕ್ಕಂದ್ರೆ ಮಕ್ಳಿಗೆ ರಜೆ ಇರುತ್ತೆ, ಸ್ಕೂಲ್ ಬಾಕ್ಸ್ ಟೆನ್ಷನ್ ಇರಲ್ಲ, ಅವ್ರಿಗೆ ಟೈಮ್ ಆಗುತ್ತೆ ಅಂತ ಟೆನ್ಷನ್ ಇರಲ್ಲ. ಸೊ ಏನೇ ಇದ್ರು ಅಪ್ಪ ಫ್ಯಾಕ್ಟ್ರಿಗೆ ಹೋಗ್ತಾರೆ, ನಾನು ಆಫೀಸ್ಗೆ ಹೋಗ್ತೀನಿ. ಸೊ ಇದಿಷ್ಟೇ ಸ್ಯಾಟರ್ಡೇ ಒಂದಿನ ಆರಾಮಾಗಿ ಎದ್ದು ಆರಾಮಾಗಿ ತಿಂಡಿ ಅಡಿಗೆ ಎಲ್ಲ ಮಾಡ್ಬಿಟ್ಟು. ಸೊ ಹಾಯ್ ಫ್ರೆಂಡ್ಸ್, ನೆಲ್ಲಿಕಾಯಿ ತಿಂತಾ ಇದ್ದೀನಿ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದೀನಿ. ಸೊ ಮುದ್ದೆಗೆ ಇಟ್ಟಿದ್ದೀನಿ, ಇಲ್ಲಿ ಹೀರೆಕಾಯಿ ಸಂಪರ ಆಗ್ತಿದೆ. ಸ್ಯಾಟರ್ಡೇ ಆಲ್ಮೋಸ್ಟ್ ಬೆಳಗ್ಗೆ ಮುದ್ದೆನೇ, ಯಾಕಂದರೆ ನಂಗೆ ಮಧ್ಯಾಹ್ನ ತಿನ್ನೋಕ್ಕೆ ಆಪ್ಷನ್ ಇರೋಲ್ಲ. ಹಾಗಾಗಿ ವೀಕ್ಲಿ ಒನ್ಸು ಮುದ್ದೆ ಮಾಡ್ತಾ ಇರ್ತೀನಿ. ಇನ್ನು ಸಂಡೇ ಕೂಡ ಮುದ್ದೆ ಇರುತ್ತೆ, ಹಾಗಾಗಿ ವೀಕ್ಲಿ 2 ಟೈಮ್ಸ್ ತೊಗೊಳ್ಳೋ ಥರ. ಆ್ಯಂಡ್ ಮುಂದಿನ ವರ್ಷದ ರೆಸಲ್ಯೂಷನ್ ಇನ್ನೇನು, ಮುಂದಿನ ವರ್ಷ ಇಲ್ಲಿ ಕೇವಲ 1 ತಿಂಗಳಿದೆ ಅಷ್ಟೇ. 1 ತಿಂಗಳಲ್ಲಿ 2024 ಆಗೋಗುತ್ತೆ. ಚಿಟಿಕೆ ಹೊಡೆಯೋ ಅಷ್ಟು ಫಾಸ್ಟಾಗಿ 2024 ಆಗೋಯ್ತು ಅಂತಲೇ ಹೇಳ್ಬೋದು ನನಗೆ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ನನಗೆ 2024ಅಲ್ಲಿ ಯಾವ ದಿನವೂ ವೇಸ್ಟ್ ಮಾಡ್ಕೊಂಡಿಲ್ಲ, ಯಾವ ಟೈಮ್ನೂ ವೇಸ್ಟ್ ಮಾಡ್ಕೊಂಡಿಲ್ಲ ನಾನು. ಓಕೆ, ನನಗೆ ಅಂದ್ಕೊಂಡಿರೋ ಅಷ್ಟು ಒಂದು 60-70% ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ವರ್ಷದಲ್ಲಿ ನಾನು ಎಲ್ಲನೂ ಮಾಡಿದ್ದೀನಿ ಅಂತ. ಸೊ ಏನು ಅಂದರೆ, ನೀವು ನೋಡ್ತಾನೆ ಇದ್ದೀರ ವ್ಲಾಗಲ್ಲಿ, ಕೆಲಸ ಸಿಕ್ತು, ಹೊಸ ಗಾಡಿ ತೊಗೊಂಡೆ, ಹೊಸ ಲ್ಯಾಪ್ಟಾಪ್ ತೊಗೊಂಡೆ, ಅದಕ್ಕಿಂತ ಹೆಚ್ಚಾಗಿ ಸುವರ್ಣ ಸೂಪರ್ ಸ್ಟಾರ್ ವಿನ್ನರ್ ಶೋ ಆದೆ. ಚಾನ್ಸ್ ಸಿಕ್ಕಿರೋದೇ ಒಂದು ಖುಷಿ, ಅದರಲ್ಲಿ ವಿನ್ ಆಗಿರೋ ಇನ್ನೊಂದು ಖುಷಿ. ಒಳ್ಳೊಳ್ಳೆ ಪ್ರಮೋಷನ್ ಸಿಕ್ತು ನನಗೆ ಯೂಟ್ಯೂಬ್ಗೆ. ಸೊ ಈ ಥರ ತುಂಬ ಆಗಿದೆ ಲೈಫ್ ಈ ವರ್ಷದಲ್ಲಿ. ಸೊ ಇದೇ ಥರ ನೆಕ್ಸ್ಟ್ ವರ್ಷದಲ್ಲೂ ನನಗೆ ಕೆರಿಯರ್ ಆ್ಯಂಡ್ ಲೈಫಲ್ಲಿ ಅಚೀವ್ಮೆಂಟ್ಸ್ ಮಾಡ್ಕೋಬೇಕು ಅನ್ನೋದು ಒಂದು ರೆಸಲ್ಯೂಷನ್ ಇದೆ. ಹಾಗೆ ತುಂಬ ಜನಕ್ಕೆ ಪಾಠ ಕಲಿಸೋದಿದೆ, ತುಂಬ ಜನಕ್ಕೆ ತಿರುಗೇಟು ಕೊಡೋದಿದೆ. ತುಂಬ ಜನ ಅಂದರೆ ಎಲ್ರಿಗೂ ಅಲ್ಲ, ಕೆಲವೊಬ್ಬರು ಅಂತಲ್ಲ, ಒಂದು ಬೆರಳೆಣಿಕೆ ಅಷ್ಟು ಅವ್ರಿಗೆ ತಿರುಗೇಟು ಕೊಡೋದಿದೆ, ಪಾಠ ಕಲಿಸೋದಿದೆ. ಐ ಹೋಪ್ ನಾನು ಕೂಡ ಪ್ರೇ ಮಾಡ್ತಾಯಿದ್ದೀನಿ ದೇವ್ರನ್ನ ಅದನ್ನು ನನಗೆ ಬೇಗ ಕೊಡು ಅಂತ. ಸೊ ನೀವು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಯರು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಣ ಅಂತ. ಈ ವರ್ಷ ಫುಲ್ಲು ಕೆಲಸ ಅದು ಇದು ಅಡ್ಜಸ್ಟ್ ಆಗೋದ್ರಲ್ಲಿ ಸ್ವಲ್ಪ ಕಡಿಮೆ ಆಗೋಯ್ತು ವೀಡಿಯೋಸು. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕೋಣ ಅಂತ. ಇವಾಗ ಏನಂದರೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಲ್ಲ, ಸೊ ಯೂಟ್ಯೂಬ್ ವೀಡಿಯೋಸ್ ಜಾಸ್ತಿ ಮಾಡಬೇಕು. ನೆಕ್ಸ್ಟು ನಿಮ್ಮ ಸಪೋರ್ಟ್ ಇನ್ನೂ ನನಗೆ ಜಾಸ್ತಿ ಬೇಕು, ಅದೇ ನನ್ನ ಫಸ್ಟ್ ದೊಡ್ಡ ರೆಸಲ್ಯೂಷನ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ನೆಕ್ಸ್ಟ್ ಇಯರ್ ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನೀವು ಮಾಡ್ಕೋತೀರ ಅನ್ನೋದು ನನಗೆ ಹೋಪ್ ಇದೆ. ಸೊ ಅದೇ ನನ್ನ ದೊಡ್ಡ ರೆಸಲ್ಯೂಷನ್. ಯೂಟ್ಯೂಬಲ್ಲಿ ನಾನು ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಯರ್ ಅನ್ನೋದು ನನಗೆ ದೊಡ್ಡ ರೆಸಲ್ಯೂಷನ್ ಇದೆ. ಸೊ ಅದು ನಿಮ್ಮ ಕೈಯಿಂದನೇ ಸಾಧ್ಯ. ಸೊ ನಿಮ್ಮ ರೆಸಲ್ಯೂಷನ್ ಏನಿದೆ, ಇಂಪಾರ್ಟೆಂಟ್ ಆಗಿ ಲೈಫಲ್ಲಿ ಏನಾದರೂ ಪೆಂಡಿಂಗ್ ಇದೆಯಾ, ಈ ಥರ ಮಾಡಬೇಕು ಅನ್ನೋದು ಏನಾದರೂ ಇದೆಯಾ, ನಿಮ್ಗೆ ಹೇಳ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅವಾಗ ನನಗೆ ಗೊತ್ತಾಗುತ್ತೆ. ನಾವು ಯೂನಿವರ್ಸ್ಗೆ ಮಾಡಬೇಕು ಅಂದರೆ, ನಾವು ಹೇಳಬೇಕು ಅಂದರೆ ಒಳ್ಳೆ ಕೆಲಸ ಇದಾಗುತ್ತೆ, ಆಗೇ ಆಗುತ್ತೆ, ನಾವು ಇದನ್ನು ಮಾಡೇ ಮಾಡ್ತೀವಿ, ಇದನ್ನು ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಯೂನಿವರ್ಸ್ ನಮಗೆ ವಾಪಸ್ ಕೊಡುತ್ತೆ. ಸೊ ಹಾಗಾಗಿ ತುಂಬ ಜನಕ್ಕೆ ಹೇಳ್ಕೋಬೇಕು ಅಂತ ಇರುತ್ತೆ, ಹೇಳ್ಕೊಳ್ಳೋದಕ್ಕಾಗಲ್ಲ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅವಾಗ ಯಾರು ಅಂತ ನೀವೇನು ಗೊತ್ತಾಗಲ್ಲ, ನಾನೇನು ಅದನ್ನು ಎಕ್ಸ್ಪೋಸ್ ಕೂಡ ಮಾಡಲ್ಲ ನಿಮ್ಮ ಹೆಸರೆಲ್ಲ. ಸೊ ನಿಮ್ಮ ಬಯಕೆಗಳು, ನಿಮ್ಮ ಆಸೆಗಳು, ಸೊ ನೆಕ್ಸ್ಟ್ ಇಯರಲ್ಲಿ ನಾನು ಇಂಥ ಒಳ್ಳೆ ಕೆಲಸ ಮಾಡಬೇಕಪ್ಪ, ನಾನು ಈ ಒಂದು ಒಳ್ಳೆ ಕೆಲಸಕ್ಕೆ ಕಾಯ್ತಾ ಇದ್ದೀನಿ ಅಂತ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಓದ್ತೀನಿ, ಸೊ ನಾನು ಪ್ರೇ ಮಾಡ್ತೀನಿ ಈ ಯೂನಿವರ್ಸ್ಗೆ. ಆ್ಯಂಡ್ ನಂದು ಏನಿದೆ, ನಾನೇನು ಹೇಳಿದೆ, ನೀವು ಕೂಡ ಅದನ್ನು ಪ್ರೇ ಮಾಡಿ ಅಂತ ಹೇಳ್ತೀನಿ. ಸ್ಯಾಟರ್ಡೇ ಅಲ್ವಾ, ಒಂದು ಸ್ವಲ್ಪ ಇದು. ಆ್ಯಂಡ್ ಮೋರ್ ಓವರ್, ನಾನು ಜಾಯ್ನ್ ಆಗಿದ್ದ ಕಂಪನಿ ಅಂದರೆ ನಾನಿನ್ನೂ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಇದ್ದೀನಿ. ನೆಕ್ಸ್ಟ್ ಇಯರ್ ನನ್ನ ಕಂಪ್ನಿ ರೋಲಿಗೆ ತೊಗೋತಾರೆ. ಸೊ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರೋರಿಗೆ ಇಷ್ಟು ವರ್ಷ ಬೋನಸ್ಸೇ ಕೊಟ್ಟಿಲ್ಲ. ಸೊ ನಾನು ಈ ವರ್ಷ ಹೋಗಿದ್ನಲ್ಲಿ, ಈ ವರ್ಷ ಜಾನ್ವರಿಲಿ ನಾನು ಜಾಯ್ನ್ ಆಗಿದ್ದು. ಸೊ ಈ ವರ್ಷ ಎಲ್ಲರಿಗೂ ಕಾಂಟ್ರಾಕ್ಟ್ ಬೇಸಿಸವ್ರಿಗೂ ಬೋನಸ್ ಸಿಕ್ಕಿದೆ ನಾನು ಹೋಗಿದ್ದ ವರ್ಷದಲ್ಲಿ. ಅದೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ಒಂದೊಂದು ಸತಿ ಲಕ್ ಅನ್ಸುತ್ತೆ ನನಗೆ, ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೀನಿ ನನಗೆ. ಆಮೇಲೆ ಅಯ್ಯಪ್ಪ ಪೂಜೆ ಆಯಿತು. ಇಷ್ಟು ವರ್ಷ ನಮ್ಮ ಸರ್ ಅಯ್ಯಪ್ಪ ಮಾಲೆ ಎಲ್ಲ ಶಬರಿಮಲೆಗೆಲ್ಲ ಇವಾಗಲೂ ಕೂಡ ಹೋಗಿದ್ದಾರೆ, ನಿನ್ನೆ ಏನೋ ಹೋಗಿದ್ದಾರೆ, ಒಂದು 4 ಡೇಸ್ಗೇನೋ ಬರ್ತಾರೆ ವಾಪಸ್ಸು. ಇಷ್ಟು ವರ್ಷದಲ್ಲಿ ಅವ್ರು ಶಬರಿಮಲೆ ಮಾಲೆ ಹಾಕ್ಕೊಂಡ್ರು ಯಾವತ್ತೂ ಜೋರಾಗಿ ಪೂಜೆ ಮಾಡಿಸಿಲ್ಲ ಆಫೀಸಲ್ಲಿ.
ಸೊ ಈ ವರ್ಷ ಅಯ್ಯಪ್ಪನ ಪೂಜೆ ಮಾಡಿಸಿದ್ದಾರೆ. ಸೊ ಈ ವರ್ಷ ದಿವಾಲಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲ ಈ ವರ್ಷನೇ ನಾನು ಜಾಯ್ನ್ ಆಗಿದ್ದಿದೆ. ಅದೊಂಥರ ನನಗೆ ಒಂಥರ ಲಕ್ಕಿ ಇಯರ್ 2024 ಅಂತಲೇ ಹೇಳ್ಬೋದು. ಸೊ ಅದನ್ನು ನನಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು, ಮಾಡ್ತೀನಿ. ತಿರುಗೇಟು ಕೊಡೋರಿಗೆ ತಿರುಗೇಟು ಕೊಡ್ತೀನಿ, ಪಾಠ ಕಲಿಸೋರಿಗೆ ಪಾಠನೂ ಕಲಿಸ್ತೀನಿ. ಎಲ್ಲದಕ್ಕೂ ಆ ಟೈಮ್ಗೆ ವೆಯ್ಟ್ ಮಾಡಿ ಅಷ್ಟೇ ಹೇಳೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ನನ್ನ ರೆಸಲ್ಯೂಷನ್ ಆಗಿರುತ್ತೆ 2024 ಆ್ಯಂಡ್ 2025ಗೆ ನೆಕ್ಸ್ಟ್ ಏನು ರೆಸಲ್ಯೂಷನ್ ಇದೆ ಅಂತ ಗೊತ್ತಾಯ್ತಲ್ಲ. ಸೊ ನಿಮ್ಮ ರೆಸಲ್ಯೂಷನ್ ನಿಮಗೆ ಹೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ ಯಾರ್ಯಾರಿಗೆ ಏನೇನು ರೆಸಲ್ಯೂಷನ್ ಇದೆ ಅಂತ ಗೊತ್ತಾಗುತ್ತೆ. ಒಂದು ಒಳ್ಳೆ ರೆಸಲ್ಯೂಷನ್ ಆಯ್ತಾ, ಪಾಸಿಟಿವಿಟಿಯಲ್ಲೇ ಹೋಗ್ಬೇಕು, ಪಾಸಿಟಿವಿಟಿಯಲ್ಲೇ ಇರಬೇಕು. ಸೊ ಈ ತರ. ಅಂಡ್ ಸಾಂಬಾರೆಲ್ಲ ಮಾಡಿದಾಯ್ತು. ಮುದ್ದೆ ಕೂಡ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಇಟ್ಟಿದ್ದೀನಿ. ಕರೆಕ್ಟಾಗಿ 5 ಜನಕ್ಕೆ 5 ಮುದ್ದೆ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟೆ ನಾನು ಫ್ರೆಶನ್ ಅಪ್ ಆಗಿ ಹೋಗ್ತೀನಿ. ಸೊ ನನ್ನ ರುಟೀನ್ ವಿಡಿಯೋ ಕೂಡ ಹಾಕಿದ್ದೀನಿ, ಫುಲ್ ಡೇ ರುಟೀನ್ ಹೆಂಗಿರುತ್ತೆ ಅಂತ ಹೋಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಇನ್ನು ಸಾಂಬಾರು ಒಂದು ಹಾಕೋಬೇಕಿತ್ತು, ಅದನ್ನ ಕೂಡ ಹಾಕೊಂಡು ಬ್ಯಾಗಿಗೆಲ್ಲ ಜೋಡಿಸ್ಕೊಂಡ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಸೊ ತಿಂಡಿ ತಿಂದ್ಬಿಟ್ಟು ನಾನು ಕೂಡ ಹೊರಡ್ತೀನಿ. ಸೊ ಇಷ್ಟು ಮಾಡೋಷ್ಟೊಳಗೆ ಹಬ್ಬ ಅಂತ ಅನ್ಸ್ಬಿಟ್ಟಿರುತ್ತೆ ಬೆಳಗ್ಗೆ ಟೈಮು. ಅದ್ರಲ್ಲೂ ವೀಕ್ ಡೇಸ್ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಬಿಸಿನೇ ಇರುತ್ತೆ ಬೆಳಗ್ಗೆ ಎಲ್ಲ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸೊ ಪ್ಲೀಸ್ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಿಮ್ಗೆ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದ್ಯಾ ಇಲ್ವಾ ಅಂತ. ಸೊ ಲೈಕ್ ಮಾಡ್ತೀರಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.